ಹಲೋ ಎವ್ರಿವನ್, ಐ ಹೋಪ್ ಎಲ್ಲರೂ ಕೂಡ ಎಕ್ಸಾಮ್ಸ್ ಗಳನ್ನ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅನ್ಕೊಂಡಿದೀನಿ. ನಿಮ್ಮ ಕ್ಲಾಸ್ 10 ಬೋರ್ಡ್ ಎಕ್ಸಾಮ್ ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮುಂದೆ ಯಾವ ಕೋರ್ಸ್ ಅನ್ನ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ಯಾವೆಲ್ಲ ಕೋರ್ಸ್ ಗಳಿದಾವೆ, ಹಾಗೆ ಆ ಕೋರ್ಸ್ ಗಳಿಗೆ ಇರ್ತಕ್ಕಂತ ಫ್ಯೂಚರ್ ಸ್ಕೋಪ್ ಏನು, ಹಾಗೆ ಯಾವಾಗ ನೀವು ಜಾಬ್ ಅನ್ನ ಮಾಡಬಹುದು ಎಲ್ಲ ಕೂಡ ನೋಡ್ತಾ ಹೋಗೋಣ. ಎಲ್ಲಾ ಕೋರ್ಸ್ ಗಳ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಬ್ಲೈಂಡ್ ಆಗಿ ಯಾವ್ದೋ ಒಂದು ಕೋರ್ಸ್ ಹೋಗಿ ಜಾಯಿನ್ ಆಗ್ಬೇಡಿ. ಆಫ್ಟರ್ SSLC ನಿಮ್ಗೆ ಎರಡು ತರದ ಕೋರ್ಸ್ ಆಪರ್ಚುನಿಟೀಸ್ ಅರೈಸ್ ಆಗುತ್ತೆ. ಅದರಲ್ಲಿ PUC ಹಾಗೆ ಟೆಕ್ನಿಕಲ್ ಕೋರ್ಸಸ್. PUC ಅಂತಂದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್. ಇದು 2 ವರ್ಷದ್ದಾಗಿರುತ್ತೆ. ಇದರಲ್ಲಿ ಆರ್ಟ್ಸ್, ಕಾಮರ್ಸ್ ಹಾಗೆ ಸೈನ್ಸ್ ಇದನ್ನ ನೀವು ತೆಗೆದುಕೊಳ್ಬಹುದು. ಆಫ್ಟರ್ ದಟ್ ನೀವು PU ಎಕ್ಸಾಮ್ ಅನ್ನ ಬರೀತೀರಾ. ಎಕ್ಸಾಮ್ ಅನ್ನ ಬರೆದು ನೀವು ಹೈಯರ್ ಸ್ಟಡೀಸ್ ಅನ್ನ ಮಾಡಬಹುದು. ಇವಾಗ ನೆಕ್ಸ್ಟ್ ಟೆಕ್ನಿಕಲ್ ಕೋರ್ಸಸ್ ಬಗ್ಗೆ ಮಾತಾಡೋಣ. ಟೆಕ್ನಿಕಲ್ ಕೋರ್ಸಸ್ ಅಲ್ಲಿ ಡಿಪ್ಲೊಮೊ 3 ಇಯರ್ಸ್ ಆಗಿರುತ್ತೆ, ಪ್ಯಾರಾಮೆಡಿಕಲ್ 2 ಇಯರ್ಸ್ ಆಗಿರುತ್ತೆ, ITI 2 ಇಯರ್ಸ್ ಆಗಿರುತ್ತೆ. ಮೊದಲನೇದಾಗೆ ಆರ್ಟ್ಸ್ ನ ಬಗ್ಗೆ ನೋಡೋಣ. ಆರ್ಟ್ಸ್ ಅಲ್ಲಿ HEPS ಅನ್ನೋ ಒಂದು ಕಾಂಬಿನೇಷನ್ ಇದೆ. HEPS ಅಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಹಾಗೆ ಸೋಷಿಯಾಲಜಿ ಇದೆ. ನೆಕ್ಸ್ಟ್ ಕಾಮರ್ಸ್ ನ ಬಗ್ಗೆ ನೋಡೋಣ. ಕಾಮರ್ಸ್ ಅಲ್ಲಿ ACBA, HEBA, ECBA ಕಾಂಬಿನೇಷನ್ಸ್ ಗಳಿದಾವೆ. ಇದರಲ್ಲಿ 3 ಸಬ್ಜೆಕ್ಟ್ಸ್ ಗಳು ಕಾಮನ್ ಆಗಿರುತ್ತೆ. ಯಾವ್ದಂದ್ರೆ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಹಾಗೆ ಅಕೌಂಟ್ಸ್ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಒಂದೊಂದು ಸಬ್ಜೆಕ್ಟ್ ಮಾತ್ರ ಬೇರೆ ಬೇರೆ ಇರುತ್ತೆ. ಇವತ್ತಿನ ದಿನಗಳಲ್ಲಿ ECBA ಗೆ ತುಂಬಾ ಸ್ಕೋಪ್ ಇದೆ. ಯಾಕೆ ಅಂತಂದ್ರೆ C ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ECBA ಗೆ ತುಂಬಾ ಸ್ಕೋಪ್ ಇದೆ. ನೆಕ್ಸ್ಟ್ ಸೈನ್ಸ್ ನ ಬಗ್ಗೆ ನೋಡೋಣ. ಸೈನ್ಸ್ ಅಲ್ಲಿ PCMB, PCMCS ಹಾಗೆ PCME ಈ ರೀತಿ ಇದಾವೆ. ಇದರಲ್ಲೂ ಕೂಡ PCM ಇವು 3 ಸಬ್ಜೆಕ್ಟ್ಸ್ ಗಳು ಕಾಮನ್ ಆಗಿರುತ್ತೆ. ಇನ್ ಒಂದೊಂದು ಸಬ್ಜೆಕ್ಟ್ ಮಾತ್ರ ಬೇರೆ ಬೇರೆ ಇರ್ತವೆ. ನೆಕ್ಸ್ಟ್ PCMB ಒಳಗಡೆ ವೈಡ್ ಆಪರ್ಚುನಿಟೀಸ್ ಗಳು ಇರ್ತವೆ. ಇಷ್ಟ ಕಾಂಬಿನೇಷನ್ಸ್ ನಮ್ ಲೊಕ್ಯಾಲಿಟಿ ಬೇಸಿಸ್ ಮೇಲಿದೆ. ನಿಮ್ಮ ಲೊಕ್ಯಾಲಿಟಿಯಲ್ಲಿ ಒಂದೆರಡು ಎಕ್ಸ್ಟ್ರಾ ಆಗ್ಬಹುದು. ಇದರಲ್ಲಿ ಬರೋ ಎಂಟ್ರೆನ್ಸ್ ಎಕ್ಸಾಮ್, ಸಬ್ಜೆಕ್ಟ್ಸ್ ಡೀಟೇಲ್ಸ್ ಹಾಗೆ ಪ್ಯಾಟರ್ನ್ ನ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಹೇಳ್ತೀವಿ. ಕಂಪ್ಲೀಟ್ ಆಗಿ ನೋಡಿ ಎಲ್ಲಾ ಇನ್ಫಾರ್ಮೇಶನ್ಸ್ ಗಳನ್ನು, ಎಲ್ಲಾ ಕೋರ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ಅದಾದ್ಮೇಲೆ ನೀವು ಹೋಗಿ ಜಾಯಿನ್ ಆಗಿ. ನೆಕ್ಸ್ಟ್ ಟೆಕ್ನಿಕಲ್ ಕೋರ್ಸ್ ಬಗ್ಗೆ ಮಾತಾಡೋಣ. ಟೆಕ್ನಿಕಲ್ ಕೋರ್ಸ್ಗೂ ತುಂಬಾ ವ್ಯಾಲ್ಯೂ ಇದೆ, ಸೊ ನೆಗ್ಲೆಕ್ಟ್ ಮಾಡಬೇಡಿ. ಇದರಲ್ಲಿ ಫಸ್ಟ್ ಡಿಪ್ಲೊಮಾ ಬಗ್ಗೆ ನೋಡೋಣ. ಡಿಪ್ಲೊಮಾ ಆಫ್ಟರ್ 10th ನೀವೇನಾದ್ರೂ ಜಾಯಿನ್ ಆಗ್ತಿದ್ದೀರಾ ಅಂದ್ರೆ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಡಿಪ್ಲೊಮಾಗೆ ಆಫ್ಟರ್ PU ಕೂಡ ನೀವು ಜಾಯಿನ್ ಆಗ್ಬೋದು. ಅದೇ ನೀವು PUC ನಲ್ಲಿ ಸೈನ್ಸ್ ಓದಿದ್ರೆ ನಂತರ ನೀವೇನಾದ್ರೂ ಡಿಪ್ಲೊಮಾಗ್ ಜಾಯಿನ್ ಆಗ್ಬೇಕು ಅಂತ ಇದ್ರೆ 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ನೀವು ಇವಾಗ್ಲೇ ಮೆಂಟಲಿ ಇಂಜಿನಿಯರ್ ಆಗಬೇಕು ಅಂತ ಡಿಸೈಡ್ ಆಗಿದ್ರೆ ಇದು ಒಳ್ಳೆ ಕೋರ್ಸ್ ಆಗಿರುತ್ತೆ. ಸೊ ನೀವು ಜಾಯಿನ್ ಆಗ್ಬೋದು. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಗೆ ತುಂಬಾ ವ್ಯಾಲ್ಯೂ ಇದೆ. ಇದರಲ್ಲಿ CS, EC, EEE, ಸಿವಿಲ್, ಮೆಕ್ಯಾನಿಕಲ್, ಆಟೋಮೊಬೈಲ್ಸ್ ಈ ರೀತಿ ಸಾಕಷ್ಟು ಕಾಂಬಿನೇಷನ್ಸ್ ಗಳಿದಾವೆ. ಸೊ ಅದರಲ್ಲಿ CS ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಹಾಗೆ ECE, ಮೆಕ್ಯಾನಿಕಲ್, ಆಟೋಮೊಬೈಲ್ ಮಾಡಿ ನೀವು ಜಾಬ್ ಅನ್ನ ಮಾಡಬಹುದು. ಇದರಲ್ಲೂ ಕೂಡ ತುಂಬಾ ಸ್ಕೋಪ್ ಇದೆ. ಈ ಒಂದು ಕೋರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋನ ಮಾಡ್ತೀವಿ. ಅದನ್ನ ನೋಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೋಬಹುದು. ನೆಕ್ಸ್ಟ್ ಪ್ಯಾರಾಮೆಡಿಕಲ್ ಬಗ್ಗೆ ನೋಡೋಣ. ಪ್ಯಾರಾಮೆಡಿಕಲ್ ಕೂಡ ಒಂದು ವ್ಯಾಲ್ಯೂಯಬಲ್ ಕೋರ್ಸ್. ಸೊ ಇದನ್ನ ಮಾಡಿ ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, OT ರೂಮ್ ಅಲ್ಲಿ ಕೆಲಸ ಮಾಡಕ್ ಎಲಿಜಿಬಲ್ ಇರ್ತೀರಾ. ಮತ್ತೆ ವಿತ್ ಎಕ್ಸ್ಪೀರಿಯನ್ಸ್ ಕೂಡ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ITI ಬಗ್ಗೆ ನೋಡೋಣ. ITI ಅಂತಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದು 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಸೊ ನಿಮ್ಗೆ ಓದಕ್ ಇಷ್ಟ ಇಲ್ಲ ಅಂತಂದ್ರೆ, ಜಾಬ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋರ್ಗೆ ಇದು ಒಳ್ಳೆ ಚಾಯ್ಸ್ ಆಗಿರುತ್ತೆ. ಇದರಲ್ಲಿ ಎಲೆಕ್ಟ್ರಿಕಲ್, ಆಟೋಮೊಬೈಲ್ ಈ ರೀತಿ ಸಾಕಷ್ಟು ಕಾಂಬಿನೇಷನ್ಸ್ ಗಳಿರ್ತವೆ. ನಿಮ್ ಲೊಕ್ಯಾಲಿಟಿ ಬೇಸಿಸ್ ಮೇಲೆ ಕಾಂಬಿನೇಷನ್ ಗೆ ಹೋಗಿ ನೀವು ಜಾಯಿನ್ ಆಗ್ಬೋದು. ಅದಾದ್ಮೇಲೆ ನೀವು ಜಾಬ್ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ 2 ಇಯರ್ಸ್ ಆದ್ಮೇಲೆ. ನೆಕ್ಸ್ಟ್ ಏನಾದ್ರೂ ನೀವು ಕೋರ್ಸ್ ಅನ್ನ ಚೇಂಜ್ ಮಾಡಿ ಓದ್ಬೇಕು ಅಂತ ಇದ್ರೆ ನೀವು ಡಿಪ್ಲೊಮಾನ ಮಾಡಬಹುದು. ನೆಕ್ಸ್ಟ್ ಪ್ರತಿಯೊಂದು ಕೋರ್ಸ್ ಬಗ್ಗೆನೂ ಇನ್ಫಾರ್ಮೇಶನ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ನೀವು ಅದನ್ನ ನೋಡಿ ಎಲ್ಲಾದ್ರೂ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಅದಾದ್ಮೇಲೆ ಹೋಗ್ಬಿಟ್ಟು ಜಾಯಿನ್ ಆಗಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ ಆಗಿ ಹೋಗ್ಬಿಟ್ಟು ಜಾಯಿನ್ ಆಗಕ್ ಹೋಗ್ಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪ್ರತಿಯೊಂದು ಕೋರ್ಸ್ ನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.